ಫೈಟರ್ಸ್ ಬಂಗ್ಲೆಗುಡ್ಡೆ ಕ್ಷೇತ್ರ ಪಾಲನೆಯನ್ನು ಆಯ್ದುಕೊಂಡು ಕಾಕಾ ಬಾಯ್ಸ್ ಸಂಸ್ಥೆ ಬಹಳಷ್ಟು ಅಭಿಮಾನಿ ವರ್ಗವನ್ನು ನೆಚ್ಚಿಕೊಂಡು ದಂಡುಗಾರಿಕೆಗೆ ಕಳಿಸಿಕೊಟ್ಟಿದೆ. ಅಲ್ತಾಫ್, ಅದೇ ರೀತಿ ಶಾಕೀರ್ ಜಾಕಿ ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿರುವ ಇರುವರು ದಂಡುಗಾರರು. ಅಂಡರಾಮ್ ಕ್ರಿಕೆಟ್ ಕ್ಷೇತ್ರ ಕಂಡಂತಹ ಅದ್ಭುತ ಆಲ್ರೌಂಡರ್ ಈ ಶಾಕೀರ್ ಜಾಕಿ ಆರಂಭಿಕರಾಗಿ ಕಾಕಾ ಬಾಯ್ಸ್ ತಂಡವ ಪ್ರತಿನಿಧಿಯಾಗಿ ಆರಂಭಿಕರಾಗಿ ಆಡುವ ತುದಿಗೆ ಎಸೆತಗಾರಿಕೆಯಲ್ಲಿ ಹರ್ಷದ್ ಎಲ್ಡಿ ಅದ್ಭುತ ವೇಗದ ಮಿತಿಯನ್ನು ಹೊಂದಿರುವಂತಹ ಎಸೆತಗಾರ. ಈ ಹಿಂದಿನ ಪಂದ್ಯದಲ್ಲಿ ಬರೋಬ್ಬರಿ 5 ಹುದ್ದರಿಗಳನ್ನು ನೆಲಕ್ಕುರುಳಿಸಿದ ಎಸೆತಗಾರ. ಪ್ರಥಮ ಚೆಂಡಿಗಾಗಿ ತೀರ್ಪುಗಾರರನ್ನು ಬಿಡುತ್ತಾ ಹರ್ಷದ್ ಎಲ್ಡಿ ಆಡುವ ತುದಿಯಲ್ಲಿ ಅಂಡರ್ ಆರ್ಮ್ ರೋಬೋಟಿಕ್ ಕಿಲಾಡಿ ಶಾಕೀರ್ ಜಾಕಿ. ಪ್ರಥಮ ಚೆಂಡಿಗೆ ದಂಡಿಯ ಅಂಚಿಗೆ ತಗಲಿ ಚೆಂಡು ಗೂಟಕ್ಕೆ ಬಡಿದಿದೆ. ಪ್ರಥಮ ಚೆಂಡಿಗೆ ದೊಡ್ಡ ಮೀನು ಬಲೆಗೆ ಬಿದ್ದಿದೆ. ಕಾಕಾ ಬಾಯ್ಸ್ ತಂಡದ ಆಧಾರ ಸ್ತಂಭ ಶಾಕೀರ್ ಜಾಕಿ ಪ್ರಥಮ ಚೆಂಡಿಗೆ ಶೀಪ್ ಮಾಡುವ ಪ್ರಯತ್ನದಲ್ಲಿ ಅದೃಷ್ಟ ಕೈಕೊಟ್ಟಿದೆ. ದಂಡಿನ ಅಂಚಿಗೆ ತಗಲಿದ ಚೆಂಡು ನೇರ ಗೂಟವನ್ನು ಸ್ಪರ್ಶಿಸಿ ಇಲ್ಲಿ ಶಾಕೀರ್ ಜಾಕಿಯ ವಿಕೆಟ್ ಬೀಳ್ತಾ ಇದೆ ಪ್ರಥಮ ಚೆಂಡಿನಲ್ಲಿ. ಬಹುಮುಖ್ಯ ಪಂದ್ಯ, ಪ್ರತಿಷ್ಠಿತ ಪಂದ್ಯಾವಳಿ, ಅಭೂತಪೂರ್ವ ಕ್ರಿಕೆಟ್ ಟೂರ್ನಿ ಕಾರ್ಕಳ ಬೆದ್ರ ಪ್ರೀಮಿಯರ್ ಲೀಗ್ 2025ನೇ ಸಾಲಿನ ಇದು ದ್ವಿತೀಯ ದಿನದ ಪಂದ್ಯಗಳು. ಪ್ರತಿಷ್ಠಿತ ಪಂದ್ಯಾವಳಿ ಗೆಲ್ಲಬೇಕಾದ ಅನಿವಾರ್ಯತೆಯಲ್ಲಿ ನವ ದಂಡುಗಾರನ ಆಗಮನವಾಗಿದೆ. ಅನೀಶ್ ಓರ್ವ ಕಲಾತ್ಮಕ ಆಟಗಾರ. ತಂಡ ಸಂಕಷ್ಟದಲ್ಲಿ ವಿಕೆಟ್ಗಳನ್ನು ಲಘುಬಗನೆ ಕಳೆಕೊಂಡ್ರೆ ಅದಕ್ಕೆ ಸರಿಯಾದ ಆಟವನ್ನು ಪ್ರದರ್ಶಿಸಬಲ್ಲಂತ ಆಟಗಾರ. ಓಹೋ, ದ್ವಿತೀಯ ಚೆಂಡಿದು ಕಾಲಿಗೆ ಬಡಿತಾ ಇದೆ, ಇಲ್ಲದ ರನ್ನಿಗೆ ಓಡ್ತಾ ಇದ್ದಾರೆ. ಇದು ತಪ್ಪಿನ ಮೇಲೆ ತಪ್ಪಿದು. ಅನೀಶ್ ಬರುತ್ತಿದ್ದಂತೆ ಕಾಲಿಗೆ ಬಡಿದ ಚೆಂಡಿಗೆ ಓಡಲು ಪ್ರಯತ್ನವನ್ನು ಮಾಡಿದ್ರು. ಆಡುವ ತುದಿಗೆ ಚೆಂಡನ್ನು ಹಿಂದಿರಿಸಿದ ಹರ್ಷದ್ ಎಲ್ಡಿ ಯಾವುದೇ ತಪ್ಪನ್ನು ಗೂಟರಕ್ಷಕ ಮಾಡಲಿಲ್ಲ. ಅವಕಾಶವನ್ನು ಸಂಪೂರ್ಣ ಉಪಯೋಗಿಸಿ ವಿಕೆಟ್ ಅನ್ನು ಪಡಿತಾ ಇದ್ದಾರೆ. ಹರ್ಷದ್ ಎಲ್ಡಿ ಎಸೆದಂತ 2 ಚೆಂಡುಗಳಲ್ಲಿ 1 ಬೌಲ್ಡ್ ಔಟ್, 1 ರನ್ಔಟ್. ಯಾವ ಹಂತದಲ್ಲಿ ಯಾವ ದಂಡುಗಾರನ ಅವಶ್ಯಕತೆ ಇತ್ತೋ ಅದೇ ದಂಡುಗಾರನನ್ನ ರನ್ಔಟ್ ರೂಪದಲ್ಲಿ ಪಡೆದಿದೆ ಫೈಟರ್ಸ್ ಬಂಗ್ಲೆಗುಡ್ಡೆ. ತಿರುಗಿ ಬೀಳಬೇಕಾಗಿದೆ ಕಾಕಾ ಬಾಯ್ಸ್. ಕಾರಣ ಪ್ರತಿಷ್ಠಿತ ಪಂದ್ಯಾವಳಿ. ಹರ್ಷದ್ ಎಲ್ಡಿ ತನ್ನ ಅನುಭವವನ್ನು ಸಂಪೂರ್ಣವಾಗಿ ಫೈಟರ್ಸ್ ಬಂಗ್ಲೆಗುಡ್ಡೆ ತಂಡಕ್ಕೆ ದಾರಿ ಇರುತ್ತಾ ಮುಂದುವರಿತಾ ಇದ್ದಾರೆ. ತೀರ್ಪುಗಾರರನ್ನು ಬಿಡುತ್ತಾ ಹರ್ಷದ್ 3ನೇ ಬಾರಿಗೆ ಆಡುವ ತುದಿಗೆ ಬಂದಿದ್ದಾರೆ. ಸಮೀರ್ ಓರ್ವ ಉದಯೋನ್ಮುಖ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಆಟಗಾರ. ಇದು ಎಡಹುತ್ತರಿಗಿತ್ತು, ಹೊರಗಿತ್ತು, ಅಗಲ ಚೆಂಡು. ತೀರ್ಪುಗಾರರು ಅಗಲವಾಗಿ ಕೈಯನ್ನು ಚಾಚ್ತಾ ಇದ್ದಾರೆ. ಒಂಟಿ ಇತರ ರೂಪದಲ್ಲಿ ಬಂದಿದ್ರೆ ಅಂಕಿ ಅಂಶ ಪಟ್ಟಿಯಲ್ಲಿ 1 ಓಟದ ಗಳಿಕೆ ಆರಂಭವಾಗಿದೆ ಕಾಕಾ ಬಾಯ್ಸ್. ಮತ್ತೆ ರಕ್ಷಣಾತ್ಮಕ ಆಟ, ಪೂರ್ಣ ಪ್ರಮಾಣದ ಚೆಂಡು, ಮತ್ತೆ ರನ್ಔಟ್ನ ಪ್ರಯತ್ನವನ್ನು ಮಾಡುವಲ್ಲಿ ಕ್ಷೇತ್ರ ಪಾಲಕ ಚೆಂಡನ್ನು ಎಸೆದಿದ್ರು. ಈ ನಡುವೆ ಒಂಟಿ ಓಟ. ಅಂಕಿ ಅಂಶ ಪಟ್ಟಿಯಲ್ಲಿ 2. ಮುಕ್ತಾಯಗೊಂಡ ಎಸೆತಗಳು 3 ಚೆಂಡು. ಅಂಕಿ ಅಂಶ ಪಟ್ಟಿಯಲ್ಲಿ 2 ಮುಂದುವರೆದಿದೆ ಹರ್ಷದ್ ಅಲ್ತಾಫ್ಗೆ ಇಲ್ಲಿ ಮತ್ತೆ ಬಲವಾದ ಮನವಿ ಇತ್ತು.
ಲೆಗ್ ಬೈ ಮುಖೇನ ಈ ಒಂಟಿ ಓಟ ಬಂದಿದೆ ಎನ್ನುವ ತೀರ್ಪನ್ನು ನೀಡ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ ಈ ಒಂಟಿ ಓಟದೊಂದಿಗೆ ಮೂರು ಎರಡು ಬಲಿಷ್ಠ ತಂಡಗಳು. ಈ ಪಂದ್ಯವನ್ನು ಗೆಲ್ಲುವವರು ಯಾರು ಮುಂದುವರಿದು KBPL ದ್ವಿತೀಯ ದಿನದ ಪಂದ್ಯಗಳು ನೆರೆದಿರತಕ್ಕಂತಹ ವೀಕ್ಷಕರ ನಡುವೆ ಗರಿಗೆದೆರೆದ ಪಂದ್ಯಾವಳಿ. ಅದ್ಭುತವಾದಂತಹ ಎಸ್ತಗಾರಿಕೆ ಮತ್ತೆ ರಕ್ಷಣಾತ್ಮಕವಾಗಿ ಸಮಯ ಸಂದರ್ಭ ಎಲ್ಲವನ್ನ ಅರಿತು ದಂಡನ್ನು ಬೀಸ್ತಾ ಇದ್ದಾರೆ. ಇಲ್ಲಿ ಸಮೀರ್ ಮತ್ತು ಅಲ್ತಾಫ್ ಜೋಡಿ ಯಾವ ರೀತಿಯಾದಂಥ ಯೋಜನೆಯನ್ನು ಕೈಗೊಂಡು ಇಲ್ಲಿ ಆಡ್ತಾರೆ ಎನ್ನುವುದೇ ಪ್ರಶ್ನಾರ್ಥಕವಾಗಿದೆ. ಬಹಳಷ್ಟು ಅದ್ಭುತವಾಗಿ ಚೆಂಡನ್ನು ಎಸಿತಾ ಇದ್ದಾರೆ ಹರ್ಷದ್. ಕೊನೆಯ ಚೆಂಡಿದು 5 ಚೆಂಡು ಸಂಪೂರ್ಣ. ಅಂಕಿಅಂಶ ಪಟ್ಟಿಯಲ್ಲಿ 4. ಮುಂದುವರಿದು ಪವರ್ ಪ್ಲೇ ಮಾದರಿಯ ಪ್ರಥಮ ಓವರ್ನ ಕೊನೆಯ ಚೆಂಡಿಗಾಗಿ ಹರ್ಷದ್ ಎಲ್ಟಿ ಸೊಗಸಾಗಿ ದಂಡಿಸಿರು. ಆಫ್ ಸೈಡ್ ಭಾಗದಲ್ಲಿ ಚೆಂಡು ಸಾಗಿ ಬರ್ತಾ ಇದೆ. ಕ್ಷೇತ್ರ ಪಾಲಕ ಚೆಂಡನ್ನು ಕೈಗೆತ್ತಿಕೊಂಡು ಹಿಂದಿರುಗಿಸುವ ಮುನ್ನ ಜೋಡಿ ಓಟವನ್ನು ಪೂರ್ತಿಗೊಳಿಸಿರು ಅಲ್ತಾಫ್. 2 ಅಂಕಿಅಂಶ ಪಟ್ಟಿಯಲ್ಲಿ 6 ಚೆಂಡು ಮುಗಿದಿದೆ. ಪ್ರಥಮ ಓವರ್ನ ಪವರ್ ಪ್ಲೇ ಮಾದರಿ ಆಟ ಮುಗಿದಿದ್ರೆ 6 ಓಟಗಳನ್ನು ಗಳಿಸಿ 2 ವಿಕೆಟನ್ನು ಕಳೆದುಕೊಂಡು ಆಡ್ತಾ ಇದೆ ಫೈಟರ್ಸ್ ವಿರುದ್ಧವಾಗಿ ಕಾಕಾ ಬಾಯ್ಸ್. ಈ ಭಾಗದಲ್ಲಿ ಒಂದು ಅದ್ಭುತ ಕ್ರಿಕೆಟ್ ಟೂರ್ನಿಯನ್ನು ಆಯೋಜಿಸಬೇಕು. ಆ ಮೂಲಕ ಇಲ್ಲಿ ಮತ್ತೆ 2016ರಲ್ಲಿ ಆರಂಭಗೊಂಡಂಥ KPL ಇಲ್ಲಿ ರೂಪಾಂತರಗೊಂಡು ಕಾರ್ಕಳ ಬೆದ್ರಾ ಪ್ರೀಮಿಯರ್ ಲೀಗ್ ರೂಪದಲ್ಲಿ ಇಲ್ಲಿ ಅನಾವರಣಗೊಂಡಿದೆ. ಇದರ ಪ್ರಮುಖ ರೂವಾರಿ ಸಾಹಿಲ್ ಬಹಳಷ್ಟು ಯೋಜನೆಯನ್ನು ಕೈಗೊಂಡು ಬಹಳಷ್ಟು ಅಚ್ಚುಕಟ್ಟಿನ ನಿರ್ವಹಣೆಯನ್ನು ಮಾಡಿಕೊಂಡು ಕಾರ್ಕಳ ಮತ್ತು ಮೂಡಬೆದರೆಯ ಕ್ರಿಕೆಟ್ ಸಂಸ್ಥೆಯ ಸಹಯೋಗವನ್ನು ಪಡೆದುಕೊಂಡು ಬಹಳಷ್ಟು ಅಚ್ಚುಕಟ್ಟು ನಿರ್ವಹಣೆಯೊಂದಿಗೆ ಪಂದ್ಯಾವಳಿ ಅಭೂತಪೂರ್ವ ಕ್ರಿಕೆಟ್ ಟೂರ್ನಿ ಕಾರ್ಕಳದ ಗಾಂಧಿ ಮೈದಾನದಲ್ಲಿ ಮುಂದುವರಿದು ದ್ವಿತೀಯ ಓವರ್ನ ಎಸ್ತಗಾರಿಕೆಗಾಗಿ ಆಗಮನವಾಗಿದೆ. ವಿನೀತ್ ಎಸೆತಗಾರಿಕೆಯಲ್ಲಿ ಪವರ್ ಪ್ಲೇ ಮಾದರಿಯ ದ್ವಿತೀಯ ಓವರಿನ ಪ್ರಥಮ ಚೆಂಡಿಗಾಗಿ ಆಡುವ ತುದಿಯಲ್ಲಿ ಸಮೀರ್ ಓರ್ವ ಪ್ರತಿಭಾನ್ವಿತ ದಾಂಡುಗಾರ ದಂಡಿಸಿದ್ರು. ಆಫ್ಸೈಡ್ ವಿಭಾಗದಲ್ಲಿ ಕಲಾತ್ಮಕ ಸಚಿನ್ ತೆಂಡೂಲ್ಕರ್ ಯಾವ ರೀತಿಯಾಗಿ ಈರುವರು ಕ್ಷೇತ್ರ ಪಾಲಕರ ನಡುವೆ ಆಫ್ಸೈಡ್ ವಿಭಾಗದಲ್ಲಿ ಸೀಮಾರೇಖೆಯನ್ನು ಕ್ರಮಿಸುವಂತಹ ಹೊಡೆತವನ್ನು ಬಾರಿಸುತ್ತಾರೋ ಅದೇ ನಿಟ್ಟಿನಲ್ಲಿ ಆ ವೇಗವನ್ನು ಅಂದಾಜಿಸಿ ಚೆಂಡಿಗೆ ದಾರಿಯನ್ನು ಕೊಡಮಾಡುತ್ತಾ ಈ ಸಮೀರ್ ಬೌಂಡರಿಯನ್ನು ದಾಖಲಿಸಿ ತನ್ನಲ್ಲಿ ಈ ಎಳೆಯ ಪ್ರಾಯದಲ್ಲಿಯೇ ಅದೆಂತಹ ಆಟವಿದೆ ಎಂಬುದನ್ನು ಸಾಬೀತುಪಡಿಸ್ತಾ ಇದ್ದಾರೆ. ಬಹಳಷ್ಟು ಸೊಗಸಾದ ದಂಡನೆ. ಆಫ್ಸೈಡ್ ವಿಭಾಗದಲ್ಲಿ ಈ 4 ಓಟ. ಪ್ರಥಮ ಚೆಂಡಿಗೆ ಬೌಂಡರಿ ಬಿದ್ದಿದೆ ಇಲ್ಲಿ ಕಾಕಾ ಬಾಯ್ಸ್. ಮತ್ತೆ ಒಂಟಿ ಓಟ ನೋಡಿ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಮುಂಭಾಗದಲ್ಲಿ ಇರುವಂತಹ ಆ ಜ್ಯೂಸ್ ವಾಹನ ಲೈಮ್ ಸೋಡಾ ದಯವಿಟ್ಟು ತಮಗೆ ಬಹಳಷ್ಟು ಬಾರಿ ನಾವು ಕರೆಯನ್ನು ರವಾನಿಸಿದ್ದೇವೆ. ಶಾಲಾ ಮುಂಭಾಗದಲ್ಲಿರುವಂತಹ ಒಂದು ವಾಹನವನ್ನು ತೆರವುಗೊಳಿಸಿ ನೀವು. ಅದೇ ರೀತಿ ದ್ವಿಚಕ್ರ ವಾಹನಗಳು ಅಲ್ಲಿ ಪಾರ್ಕ್ ಮಾಡಿರುವಂತಹ ದ್ವಿಚಕ್ರ ವಾಹನಗಳನ್ನು ತೆರವುಗೊಳಿಸಬೇಕು ತಾವು. ಗಮನಿಸಿಕೊಳ್ಳಿ, ನೀವು ಅಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ನಿಮ್ಮ ವಾಹನಗಳನ್ನು ತೆರವುಗೊಳಿಸಬೇಕು. ಬಹಳಷ್ಟು ಬಾರಿ ನಾವು ಇಲ್ಲಿ ಕರೆಯನ್ನು ರವಾನಿಸಿದ್ದೇವೆ. ಸೊಗಸಾದ ದಂಡನೆ ನೋಡಿ. ಇದು ನೇರ ವಿಭಾಗದಲ್ಲಿ ಮತ್ತೆ 2 ಓಟವನ್ನು ಗಳಿಸಿಕೊಳ್ತಾ ಇದೆ ವಿನೀತ್ ರವರ ಎಸ್ತಗಾರಿಕೆಯಲ್ಲಿ ಅಲ್ತಾಫ್ ದಂಡು. ವಿನೀತ್ ಕೈಯಲ್ಲಿ ಚೆಂಡು, ಅಲ್ತಾಫ್ ಕೈಯಲ್ಲಿ ದಂಡು.
ಚೆಂಡು ದಾಂಡಿನ ಸಮರವಿದು. ವೇದಿಕೆಯನ್ನು ಕಲ್ಪಿಸಿಕೊಟ್ಟದ್ದು SBC ಕ್ರಿಕೆಟರ್ಸ್ ಕಾರ್ಕಳ ಹಾಗೂ ಬಂಡಿಮಠ ಫೌಂಡೇಶನ್. ಸಾಹಿಲ್ ಅವರ ಸಾರಥ್ಯದಲ್ಲಿ ಕಾರ್ಕಳ ಬೆದ್ರಾ ಪ್ರೀಮಿಯರ್ ಲೀಗ್ 2025 ಮುಂದುವರಿದು ತಿರುಗಿದ್ರು ಇಲ್ಲಿ. ಆದರೆ ಬಹಳಷ್ಟು ಸೊಗಸಾದ ಚೆಂಡಿದು. ವಿನೀತ್ ತಿರುಗಿದ ದಂಡುಗಾರನನ್ನು ವಂಚಿಸುವಲ್ಲಿ ಎಸೆತಗಾರಿಕೆಯಲ್ಲಿ ಸಫಲವಾಗ್ತಾ ಇದ್ದಾರೆ. ನೇರವಾಗಿ ಚೆಂಡು ಗೂಟ ರಕ್ಷಣೆಯ ಪಾಲಾಗಿದೆ. 15 ಓಟಗಳಿಗೆ 12 ಚೆಂಡುಗಳನ್ನು ಎದುರಿಸಿ ಚೇತರಿಕೆಯನ್ನು ಕಂಡುಕೊಳ್ತಾ ಇದೆ ಕಾಕಾ ಬಾಯ್ಸ್. ಒಂದು ಹಂತದಲ್ಲಿ ಹರ್ಷದ್ LT ಅವರ ಪ್ರಥಮ ಓವರ್ನ ಎದುರಿಸಿದ ಕಾಕಾ ಬಾಯ್ಸ್ ಓಟಗಳನ್ನು ಗಳಿಸಿಕೊಳ್ಳಲು ಪರದಾಡುತ್ತಿತ್ತು. ಅಲ್ಲಿ ಸಮೀರ್ ದ್ವಿತೀಯ ಓವರಿನ ಪ್ರಥಮ ಚೆಂಡಿಗೆ ಆ ಸೊಗಸಾದ ಆಫ್ಸೈಡ್ ವಿಭಾಗದ ಬೌಂಡರಿ ಇಲ್ಲಿ ಕಾಕಾ ಬಾಯ್ಸ್ ತಂಡವನ್ನ ಇಲ್ಲಿ ಹೋರಾಟದ ನಿರೀಕ್ಷೆಯನ್ನು ಮೂಡಿಸುವ ಓಟಗಳನ್ನು ಗಳಿಸಿ ಆಡ್ತಾ ಇದೆ. ಮುಂದುವರಿದು ಎಸ್ತಗಾರಿ ವಿಭಾಗದಲ್ಲಿ 3ನೇ ಓವರಿನ ಎಸ್ತಗಾರಿಕೆಗಾಗಿ ನಾಗರಾಜ್ ರವರಾಗಲಾಗಿದೆ. ಫೈಟರ್ಸ್ ಬಂಗ್ಲೆಗುಡ್ಡೆ ತಂಡದ ಐಕಾನ್ ಆಟಗಾರ ಈ ನಾಗರಾಜ್. ಲೆಗ್ ಸ್ಪಿನ್ ಮೋಡಿಯ ಎಸ್ತಗಾರ ತೀರ್ಪುಗಾರರೊಂದಿಗೆ ರಕ್ಷೆಯನ್ನು ಪಡೆಯುತ್ತಾ ಮುಂದುವರಿದು ಇಲ್ಲಿ ಆಡುವ ತುದಿಯಲ್ಲಿ ಸಮೀರ್ ಸಮಯ ಸಂದರ್ಭ ಎಲ್ಲವನ್ನ ಯೋಚಿಸಿ ದಂಡನ್ನು ಬೀಸ್ತಾ ಇದ್ದಾರೆ. ಇಲ್ಲಿ ಪ್ರಥಮ ಚೆಂಡಿಗಾಗಿ ನಾಗರಾಜ. ಸುಂದರತೆಯ ಚೆಂಡು, ಕಲಾತ್ಮಕ ದಂಡನೆ. ಲೆಗ್ ಸೈಡ್ ವಿಭಾಗದಲ್ಲಿ ತಳ್ಳಿದ್ರು. 2 ಓಟಕ್ಕಾಗಿ ಓಡ್ತಾ ಇದ್ದಾರೆ. ಇಲ್ಲಿ ಚುರುಕಿನ ಓಡಾಟವಿದು. 2 ಓಟ ಸೇರ್ಪಡೆ. ಕ್ಷೇತ್ರ ಪಾಲಕನ ನಿಧಾನಗತಿಯ ಹೆಜ್ಜೆ ಚಲನೆಯನ್ನ ನೋಡಿ ಸಮೀರ್ 2 ಓಟವನ್ನು ಪೂರ್ತಿಗೊಳಿಸಿದ್ರು. ಬಹಳಷ್ಟು ವೇಗದ ಓಟಗಾರಿಕೆ. ಅಲ್ತಾಫ್ ರವರ ಜೊತೆಗೂಡಿ ಕಾಕಾ ಬಾಯ್ಸ್ ತಂಡದ ಇನ್ನಿಂಗ್ಸ್ ಅನ್ನು ಕಟ್ತಾ ಇದ್ದಾರೆ ಸಮೀರ್. 17 ಬಂದಿದೆ. ಇದು ತೃತೀಯ ಓವರ್ನ ಚಾಲ್ತಿ. ಪ್ರಥಮ ಚೆಂಡು ಮುಗಿದಿದೆ. ಬಹಳಷ್ಟು ಅದ್ಭುತವಾದಂತಹ ಪಂದ್ಯಾವಳಿ. ದ್ವಿತೀಯ ದಿನದಲ್ಲಿ 4 ದಿನಗಳ ಪಂದ್ಯವಿದು. ಮತ್ತೆ ನಾಗರಾಜ ನೆಲಕಚ್ಚಿದ ಎಸೆತಗಾರಿಗೆ ಸೊಗಸಾದ ದಂಡನೆ ಆಫ್ಸೈಡ್ ಭಾಗದಲ್ಲಿ ಮತ್ತೆ ಒಂದೋಟದ ಸೇರ್ಪಡೆ. ಈ ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 18. ಯಾರಿಗೆ ಉಂಟು ಈ ರೋಚಕ ಪಂದ್ಯದ ವಿಜಯದ ನಂಟು? ಮುಂದುವರಿದು ನಾಗರಾಜ್ ಕೊಂಚ ಮಟ್ಟಿನ ಕ್ಷೇತ್ರ ಪಾಲನೆ ಸಜಾವಣೆಯಲ್ಲಿ ಬದಲಾವಣೆಯೊಂದಿಗೆ ಮುಂದುವರಿತಾ ಇದ್ದಾರೆ. 3ನೇ ಬಾರಿಗೆ ಚೆಂಡನ್ನು ಪಡೆಯುತ್ತಾ ಆಡುವ ತುದಿಯಲ್ಲಿ ಎಡಗೈ ಎಡಚ್ಚೆ ಆಟಗಾರ ಅಲ್ತಾಫ್ ಕಾರ್ಕಳ. ಮುಂದುವರಿದು ಸುಲಭ ಚೆಂಡಿಗೆ ನೇರವಾಗಿ ಗಾಳಿಯಲ್ಲಿದೆ ಚೆಂಡು. ಇಲ್ಲಿ ಸುಲಭ ಚೆಂಡನ್ನು ದೊಡ್ಡ ಹೊಡೆತಕ್ಕೆ ಬಾರಿಸುವ ಪ್ರಯತ್ನದಲ್ಲಿ ಅಲ್ತಾಫ್ ತನ್ನ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದ್ದಾರೆ. 3ನೇ ಓವರಿನ ತೃತೀಯ ಚೆಂಡಿಗೆ ಮತ್ತೊಂದು ವಿಕೆಟ್ ಬೀಳ್ತಾ ಇದೆ. ಇಲ್ಲಿ ಅಲ್ತಾಫ್ ರವರ ರೂಪದಲ್ಲಿ ಕಾಕಾ ಬಾಯ್ಸ್ ತನ್ನ 3ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಅಲ್ತಾಫ್ ಅವರ ನಿರ್ಗಮನವಾಗ್ತಾ ಇದ್ದಂತೆ ಆಗಮನ ಆಗ್ತಾ ಇದೆ. ಅಲ್ತಾಫ್ ವಾಲ್ಪಾಡಿ ಈ ಹೆಸರನ್ನ ಅಂಡರ್ ಆರ್ಮ ವೀಕ್ಷಕರು ಕೇಳದವರಿಲ್ಲ. ಸದ್ದು ಮಾಡುವ ತನ್ನ ದೊಡ್ಡ ಹೊಡೆತಗಳ ಮೂಲಕ ಬಹಳಷ್ಟು ಅಭಿಮಾನ ಬಳಗವನ್ನು ಹೊಂದಿರುವ ಓರ್ವ ದಂಡುಗಾರ ಈ ಅಲ್ತಾಫ್ ವಾಲ್ಪಾಡಿ ಆಡುವ ತುದಿಗೆ ಬರ್ತಾ ಇದ್ದಾರೆ. ಕಾಕಾ ಬಾಯ್ಸ್ ತಂಡದ ಐಕಾನ್. ಕಾಕಾ ಬಾಯ್ಸ್ ತಂಡದ ಆಟಗಾರರು ಬಾರಿಸುವ ಒಂದೊಂದು ಸಿಕ್ಸರಿಗೂ 500 ರೂಪಾಯಿಯನ್ನು ಘೋಷಿಸಿದ್ದಾರೆ. ಕಾಕಾ ಬಾಯ್ಸ್ ತಂಡದ ಸದಸ್ಯರು. ಮುಂದುವರಿದು 4ನೇ ಚೆಂಡಿದು ನಾಗರಾಜ್ ಆಡುವ ತುದಿಯಲ್ಲಿ ಅಲ್ತಾಫ್ ವಾಲ್ಪಾಡಿ. ಎಸೆತಗಾರಿಕೆ ನೆಲಕಚ್ಚಿದ ಎಸೆತಗಾರಿಗೆ ಸರಿಯಾದ ಜಾಗಕ್ಕೆ ಸರಿಯಾದ ಲಯದಲ್ಲಿ ಎಸೆದಿದ್ದಾರೆ ಚೆಂಡನ್ನ ನಾಗರಾಜ್. ಅಲ್ತಾಫ್ ವಾಲ್ಪಾಡಿಗೆ ಕೊಂಚ ಅವಕಾಶ ಸಿಕ್ಕಿದರೂ ಚೆಂಡು ಸೀಮಾರೇಖೆಯನ್ನು ಕ್ರಮಿಸುವಂತಹ ಸಾಧ್ಯತೆಗಳಿವೆ ಎನ್ನುವುದನ್ನು ಅರಿತು ಎಸೆದಿದ್ದಾರೆ. ಮುಂದುವರೆದು ಸೊಗಸಾದ ಎಸೆತಗಾರಿಕೆ, ಬಲವಾದ ದಂಡನೆ. ಸಮೀರ್ ತನ್ನದೇ ಆದ ಶೈಲಿಯಲ್ಲಿ ತನ್ನದೇ ಆದ ಯೋಜನೆಯೊಂದಿಗೆ ತಂಡಕ್ಕಾಗಿ ಯಾವ ಸಂದರ್ಭದಲ್ಲಿ ಯಾವ ಆಟವನ್ನು ಪ್ರದರ್ಶಿಸಬೇಕೋ ಅದೇ ನಿಟ್ಟಿನಲ್ಲಿ ಸಾಗ್ತಾ ಇದ್ದಾರೆ. ಈ ಒಂಟಿ ಓಟದೊಂದಿಗೆ 20 ಕೊನೆಯ ಚೆಂಡಿದು. ನೆಲಕಚ್ಚಿದ ಚೆಂಡಿಗೆ ಮಂಡಿಯೂರಿ ಬಾರಿಸಿದ್ರೆ ಗಾಳಿಯಲ್ಲಿದ್ದ ಚೆಂಡು ಬಹುಮುಖ್ಯ ಉತ್ತರೆ ಪತನವಾಗುವುದು. ಎಸ್ ಇಟ್ ಈಸ್ ಆಗಿದೆ. ಇಲ್ಲಿ 3ನೇ ಓವರಿನ ಕೊನೆಯ ಚೆಂಡನ್ನ
ಸಿಕ್ಸರ್ ಗಟ್ಟುವ ಬರದಲ್ಲಿ ಅಲ್ತಾಫ್ ವಾಲ್ಪಾಡಿ ನೇರವಾಗಿ ಕ್ಯಾಚ್ ನೀಡುವ ಮೂಲಕ ಇಲ್ಲಿ ಮರಳುತ್ತಾ ಇದ್ದಾರೆ. ಅಭಿಮಾನಿಗಳನ್ನ ನಿರಾಸೆಗೊಳಿಸ್ತಾ ಇದ್ದಾರೆ ಅಲ್ತಾಫ್ ವಾಲ್ಪಾಡಿ. ಮತ್ತೆ ಅಲ್ತಾಫ್ ಲೆಫ್ಟಿ ಕಾರ್ಕಳರವರ ನಿರ್ಗಮನವಾದಾಗ ಅಲ್ತಾಫ್ ವಾಲ್ಪಾಡಿ ಅವರ ಆಗಮನವಾಗಿತ್ತು. ಅಲ್ತಾಫ್ ವಾಲ್ಪಾಡಿಯ ನಿರ್ಗಮನವಾಗಿದೆ. ಈಗ ಅಲ್ತಾಫ್ ಬಸವನಗುಡಿ ಅವರ ಆರಂಭವಾಗಿದೆ. ಇಲ್ಲಿ 3 ಅಲ್ತಾಫ್ ಸಹಾರಾ ಕಾರ್ಕಳವನ್ನು ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ ಅಲ್ತಾಫ್ ಕಾರ್ಕಳ ಒಂದು ಕಡೆಯಾದರೆ ಅಲ್ತಾಫ್ ವಾಲ್ಪಾಡಿ ಇನ್ನೊಂದು ಕಡೆ ಅಲ್ತಾಫ್ ಬಸವನಗುಡಿ. 3 ಅದ್ಭುತ ದಂಡುಗಾರರು. ಈ ಕ್ರೀಡೆಯಲ್ಲಿ ಸಾಕಷ್ಟು ಬಾರಿ ಎದುರಾಳಿ ತಂಡವನ್ನ ತಮ್ಮ ಅದ್ಭುತ ದಂಡುಗಾರಿಕೆಯಲ್ಲಿ ಅದ್ಭುತ ಹೋರಾಟದ ಕೆಚ್ಚದೆಯ ದಾಂಡಿಕತನದಲ್ಲಿ ಹೋರಾಡಿದಂಥ ಆಟಗಾರರು. ಇಲ್ಲಿ ಎಸೆಗಾರಿಕೆಗಾಗಿ ಪ್ರಸಾದ್ ರವರ ಆಗಮನವಾಗಿದೆ. ಪ್ರಸಾದ ಪ್ರಯತ್ನವನ್ನು ಮಾಡಿದ್ರು, ಮನವಿ ಇತ್ತು ನಕಾರ. ಈ ನಡುವೆ ಒಂಟಿ ಓಟ. ಮತ್ತೆ ಒಂಟಿ ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 21. ಈ ಬಾರಿ ಅಲ್ತಾಫ್ ಬಸವನಗುಡಿ ಆಡುವ ತುದಿಯಲ್ಲಿದ್ದಾರೆ. ಬಹಳಷ್ಟು ಮೈದಾನಗಳಲ್ಲಿ ಬಹಳಷ್ಟು ಪಂದ್ಯಗಳಲ್ಲಿ ತನ್ನ ಕೆಚ್ಚದೆಯ ದಂಡುಗಾರಿಕೆಯ ಮೂಲಕ ಅಭಿಮಾನಿಗಳ ಮನವನ್ನು ಗೆದ್ದವರು ಈ ಬಸವನಗುಡಿ. ತಿರುಗಿದ್ರು, ಚೆಂಡು ಸೀಮಾರೇಖೆಯ ಬಳಿಯಲ್ಲಿ ತಿರುಗಿದ ದಂಡನೆ. ಚೆಂಡು ಸೀಮಾರೇಖೆಯ ಬಳಿಯಲ್ಲಿ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ 4 ಓಟಗಳು. ಅಲ್ತಾಫ್ ಬಸವನಗುಡಿ ಯಾವುದೇ ಮೈದಾನವಿರಲಿ, ಯಾವುದೇ ಪಂದ್ಯವಿರಲಿ, ತನ್ನ ತಂಡಕ್ಕಾಗಿ ಕೆಚ್ಚದೆಯ ಹೋರಾಟವನ್ನು ಸಂಘಟಿಸಬಲ್ಲಂತ ಸಾಮರ್ಥ್ಯವನ್ನು ಹೊಂದಿರುವ ದಂಡುಗಾರ. ತಿರುಗಿದ್ರು, ಪ್ರಸಾದ್ ರವರ ಎಸೆತವನ್ನ ಬೌಂಡರಿಗಟ್ಟುವಲ್ಲಿ ಸಫಲತೆಯನ್ನು ಸಾಧಿಸಿದರು. ಬಹಳಷ್ಟು ಅದ್ಭುತವಾದ ದಂಡನೆ. ಅಂಕಿಅಂಶ ಪಟ್ಟಿಯಲ್ಲಿ ಈ ಬೌಂಡರಿಯೊಂದಿಗೆ 25 ಬಂದಿದೆ, ಮುಂದುವರಿದ 3ನೇ ಬಾರಿಗೆ. ಪ್ರಸಾದ ಅದ್ಭುತ ಎಸೆತಗಾರ. ಇಲ್ಲಿ ಮತ್ತೆ ಲಕ್ಷಣಿ ಭಾಗದಲ್ಲಿ ದಂಡಿಸಿದ್ರು. 2 ಓಟಕ್ಕಾಗಿ ಓಡ್ತಾ ಇದ್ದಾರೆ ಸಮೀರನ್ನು ಗಮನಿಸಿ. ಬಹಳಷ್ಟು ಚುರುಕಾಗಿ ಆಡುವ ತುದಿಯನ್ನ ಅಲ್ತಾಫ್ ಬಸವನಗುಡಿಗೆ ನೀಡುವಲ್ಲಿ ಸಫಲ. ಮತ್ತೆ ಮುಂದುವರಿದು ಪ್ರಸಾದ್. ಈ ಅಪಾಯಕಾರಿ ಆಟಗಾರನನ್ನ ಮನಗಾಣಬೇಕಾಗಿದೆ. ಕಾಕಾ ಬಾಯ್ಸ್ ವಿರುದ್ಧವಾಗಿದೆ ಫೈಟರ್ಸ್ ಬಂಗ್ಲಗುಡ್ಡೆ. ಮುಂದುವರಿದು ಪ್ರಸಾದ್ ಎಸ್ತಗಾರಿಕೆಯಲ್ಲಿ ತೀರ್ಪುಗಾರರನ್ನು ಬಿಡುತ್ತಾ ಸೊಗಸಾಗಿ ದಂಡಿಸುವ ಬರದಲ್ಲಿ ಚೆಂಡು ಗಾಳಿಯಲ್ಲಿದೆ. ಮತ್ತೆ ದೊಡ್ಡ ಹೊಡೆತಕ್ಕೆ ಮನ ಮಾಡಿ ಮತ್ತೋರ್ವ ಅಲ್ತಾಫನ ಪತನವಿಲ್ಲಿ. 3 ಅಲ್ತಾಫ್ ದಂಡುಗಾರರು ಪೆವಿಲಿಯನ್ ಸೇರಿಯಾಗಿದ್ದೆ. ಇಲ್ಲಿ ಮತ್ತೆ ದೊಡ್ಡ ಹೊಡೆತಕ್ಕೆ ಮನ ಮಾಡಿದ ಬಸವನಗುಡಿ ಮತ್ತೆ ತನ್ನ ವಿಕೆಟನ್ನು ಕಳೆದುಕೊಂಡು ಸಮೀರ್ ಒಂದು ಕಡೆಯಲ್ಲಿ ನೆಲ ಕಚ್ಚಿ ಕಾಕಾ ಬಾಯ್ಸ್ ತಂಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ಆಡ್ತಾ ಇದ್ದಾರೆ. ಜತೆಗಾರಿಕೆ ಬೇಕಾಗಿದೆ ಇಲ್ಲಿ ಕಾಕಾ ಬಾಯ್ಸ್ಗೆ. ಫೈಟರ್ಸ್ ಬಂಗ್ಲಗುಡ್ಡೆ ಬಲಿಷ್ಠ ತಂಡ. ಈ ಹಿಂದಿನ ಪಂದ್ಯವನ್ನು ಅದ್ಭುತವಾಗಿ ಗೆದ್ದುಕೊಂಡಂಥ ತಂಡ ಕಾರ್ಕಳ ಬೆದ್ರಾ ಪ್ರೀಮಿಯರ್ ಲೀಗ್ನಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಬಹಳಷ್ಟು ಅದ್ಭುತವಾಗಿ ಇಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಶಿವಾನಂದ್ರವರ ಆಗಮನವಾಗಿದೆ. ಇತ್ತೀಚಿನ ದಿನಗಳಲ್ಲಿ ತನ್ನ ಚುರುಕಿನ ಆಟದ ಮೂಲಕ ಈ ಭಾಗದಲ್ಲಿ ಹೆಸರುವಾಸಿಯಾದಂಥ ಆಟಗಾರ. ಮಧ್ಯಮ ಕ್ರಮಾಂಕದಲ್ಲಿ 7ನೇ ಕ್ರಮಾಂಕದಲ್ಲಿ ಆಟಗಾರನಾಗಿ ಸಮೀರ್ ರವರ ಜೊತೆಗೂಡುತ್ತಾ ಪ್ರಸಾದ್ ರವರ ಎಸ್ತಗಾರಿಕೆಯನ್ನು ಎದುರಿಸ್ತಾ ಮುಂದುವರಿದು 4 ಚೆಂಡು ಸಂಪೂರ್ಣ. ಮತ್ತೆ ಅತ್ಯುತ್ತಮ ಆಟಗಾರಿಕೆ ಇದು. ಈ ಆಟಕ್ಕೆ ಬಹಳಷ್ಟು ಹೆಸರುವಾಸಿ ಈ ಶಿವಾನಂದ್ ಆಡುತ್ತಿದ್ದಾರೆ. ಶಿವಾನಂದ್ರವರ ಸಹೋದರ ದಯಾನಂದ್ ತೆಂಡೂಲ್ಕರ್ ಗಾಯದ ಸಮಸ್ಯೆಯಿಂದ ಈ ಪಂದ್ಯಾವಳಿಯಿಂದ ಹೊರಗುಳಿದರೂ ಬಹಳಷ್ಟು ಅಭಿಮಾನಿ ವರ್ಗವನ್ನು ಹೊಂದಿದವರು. ಆ ದಯಾನಂದ್ ತೆಂಡೂಲ್ಕರ್ ಅವರ ಸಹೋದರ ಈ ಶಿವಾನಂದ್ ಮತ್ತೆ 2 ಓಟಕ್ಕಾಗಿ ಓಡ್ತಾ ಇದ್ದಾರೆ. ಇಲ್ಲಿ ಮನವಿ ಇದೆ. ಮತ್ತೆ 2 ಓಟ. ಪದೇ ಜೋಡಿ ಓಟಗಳನ್ನು ಕಸಿಯುತ್ತಾ
ರನ್ ಚಾಲನೆಗೆ ವೇಗವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಈ 2 ಓಟದೊಂದಿಗೆ 31 ಬಂದಾಗಿದೆ. ಓವರ್ನ ಮುಕ್ತಾಯ 4 ಓವರ್ನ ಮುಕ್ತಾಯಕ್ಕೆ 31 ಬಂದಿದೆ. ನೋಡಿ, ಹರ್ಷದ್ LT ಎಸೆದಂಥ ಆ ಪ್ರಥಮ ಓವರಿನಲ್ಲಿ 6 ಓಟವನ್ನು ಗಳಿಸಿ ನಿಧಾನಗತಿಯ ದಂಡುಗಾರಿಕೆಯನ್ನು ನಡೆಸ್ತಾ ಇದ್ದಂತಹ ಕಾಕಾ ಬಾಯ್ಸ್ ತಂಡ 4 ಓವರ್ನ ಮುಕ್ತಾಯಕ್ಕೆ ಅರ್ಥಾತ್ 24 ಚೆಂಡುಗಳ ಮುಕ್ತಾಯಕ್ಕೆ 31 ಗಳಿಸಿ ಇನ್ನುಳಿದ 12 ಚೆಂಡುಗಳನ್ನು ಎದುರಿಸಿದೆ. ಹರ್ಷದ್ ರವರ ಆಗಮನವಾಗಿದೆ. ತನ್ನ ಕಂತಿನ ದ್ವಿತೀಯ ಓವರನ್ನು ಪ್ರಥಮ ಇನ್ನಿಂಗ್ಸಿನ 5ನೇ ಓವರ್ನ ಪ್ರಥಮ ಚೆಂಡಿಗಾಗಿ ತೀರ್ಪುಗಾರರನ್ನು ಬಿಡುತ್ತಾ ರೈಟ್ ಆರ್ಮ್ ರೌಂಡ್ ಸ್ಟಿಕ್ ಮಾದರಿಯಲ್ಲೇ ಸೊಗಸಾಗಿ ದಂಡಿಸಿದ್ರು. ವೇಗಕ್ಕೆ ತಕ್ಕ ಉತ್ತರ ಸಮೀರ್ ಗೆಲ್ತಾ ಇದ್ದಾರೆ. ಜೋಡಿಯಾಗಿ ಓಟಗಳನ್ನು ಕಸಿತಾ ಇದ್ದಾರೆ. ಬಹಳಷ್ಟು ಸೊಗಸಾದ ದಂಡನೆ. ಮುಂದುವರಿದು ಹರ್ಷದ್ LT ಬಹಳಷ್ಟು ಅದ್ಭುತ ಎಸೆತಗಾರ. ದ್ವಿತೀಯ ಚೆಂಡಿಗಾಗಿ ಸೊಗಸಾದ ದಂಡನೆ, ಮತ್ತೆ ವೇಗ. ಆ ನಿಟ್ಟಿನಲ್ಲಿ ಮತ್ತೆ ಒಂಟಿ ಓಟ. ಇಲ್ಲದ ರನ್ನಿಗೆ ಓಡಿದರು. ಹೌದು, ಅಪಾಯ ಇಲ್ಲಿ ಇತ್ತು. ಶಿವಾನಂದ್ಗೆ ವಿಕೆಟ್ ಅನ್ನು ಪಡೆದ್ರು. ಈ ಈರುವರು ಚುರುಕಿನ ದಂಡುಗಾರರಲ್ಲಿ ಓರ್ವ ಇಲ್ಲಿ ಬೇರ್ಪಟ್ಟಿದ್ದಾರೆ. ಜತೆಗಾರಿಕೆಯನ್ನು ನೀಡುವ ಹುಮ್ಮಸ್ಸಿನಲ್ಲಿದ್ದ ಕಾಕಾ ಬಾಯ್ಸ್ ತಂಡಕ್ಕೆ ಇದು ಅಪಾಯದ ಕರೆಗಂಟೆ. ನವ ದಂಡುಗಾರನ ಆಗಮನವಾಗಿದೆ. ಮನೋಹರ್ ಸಾಕಷ್ಟು ಸಮಯದಿಂದ ಈ ಕ್ರೀಡಾ ಕ್ಷೇತ್ರದಲ್ಲಿ ತನ್ನನ್ನು ಗುರುತಿಸಿಕೊಂಡವರು. ಮನೋಹರ್ ಕಾರ್ಕಳ ಸಮೀರ್ ರವರನ್ನ ಕೂಡಿಕೊಳ್ಳಬೇಕಾಗಿದೆ 8ನೇ ಕ್ರಮಾಂಕದ ದಂಡುಗಾರರಾಗಿ. ಕಾಕಾ ಬಾಯ್ಸ್ ಮತ್ತು ಇದು ಫೈಟರ್ಸ್ ಬಂಗ್ಲಗುಡ್ಡೆ ತಂಡದ ನಡುವಿನ ಪಂದ್ಯ. ಇದು KBPL 2025 ಕಾರ್ಕಳದ ಗಾಂಧಿ ಮೈದಾನದಲ್ಲಿ ಮುಂದುವರಿತಾ ಇದೆ. ನಂತರದ ಪಂದ್ಯಕ್ಕಾಗಿ ಕಾರುಣ್ಯ ಸೇತು ಕೊಕ್ರಾಡಿ ಹಾಗೂ ಸಹರಾ ಸ್ಮ್ಯಾಶರ್ಸ್ ಎರಡೂ ತಂಡಗಳ ಸರ್ವ ಸದಸ್ಯರನ್ನ ಮುಂದಿನ ಪಂದ್ಯಕ್ಕಾಗಿ ಹಸ್ತಾಕ್ಷರಕ್ಕಾಗಿ ಈ ಭಾಗಕ್ಕೆ ಬರಮಾಡಿಕೊಂಡವರಿದ್ದೇವೆ. ದಯವಿಟ್ಟು ನಮ್ಮ ಧ್ವನಿ ತಮಗೆ ಕೇಳಿದ್ದೇ ಆದಲ್ಲಿ ಎರಡೂ ತಂಡದ ವ್ಯವಸ್ಥಾಪಕರು ತಮ್ಮ ತಂಡವನ್ನು ಕರೆತನ್ನಿ ಹಸ್ತಾಕ್ಷರವನ್ನು ನೆರವೇರಿಸಿ. ದಯವಿಟ್ಟು ಕ್ಲಬ್ನ ಸಮಯದಲ್ಲಿ ತಮಗೆ ನೀಡಿದ ಸಮಯದಲ್ಲಿ ತಾವು ಹಸ್ತಾಕ್ಷರವನ್ನು ನೆರವೇರಿಸಿ ಪಂದ್ಯದ ಯಶಸ್ಸಿನಲ್ಲಿ ತಮ್ಮ ಪಾತ್ರವು ಬಹಳ ಮಹತ್ತರವಾಗಿದೆ. ಸಹರಾ ಸ್ಮ್ಯಾಶರ್ಸ್ ಹಾಗೂ ಕಾರುಣ್ಯ ಸೇತು ಕೊಕ್ರಾಡಿ ಮುಂದುವರಿದು ಸೊಗಸಾಗಿ ದಂಡಿಸುವರಲ್ಲಿ ಗಾಳಿಯಲ್ಲಿ ಚೆಂಡು ಇಲ್ಲಿ ಮತ್ತೆ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಮನೋಹರ್ ರೂಪದಲ್ಲಿ. ಕಾಕಾ ಬಾಯ್ಸ್ ತಂಡ ಇಲ್ಲಿ ಯಾವ ರೀತಿಯಾಗಿ ಶಿವಾನಂದ್ ರವರು ವಿಕೆಟ್ ಅನ್ನು ಕಳೆದುಕೊಂಡಿತ್ತು, ನಂತರ ಬಂದ ಮನೋಹರ್ ರಕ್ಷಣಾತ್ಮಕ ಆಡುವ ಬರದಲ್ಲಿ ಚೆಂಡು ದಂಡಿನಂಚಿಗೆ ತಗುಲಿ ಕ್ಯಾಚ್ ಔಟ್ ಮುಖಾಂತರ ವಾಪಸ್ ಆಗ್ತಾ ಇದ್ದಾರೆ. ನವ ದಂಡುಗಾರ ಸಫಾನ್ ರವರ ಆಗಮನವಾಗಿದೆ. ಸಫಾನ್ ಕಾಕಾ ಬಾಯ್ಸ್ ತಂಡದ ಓರ್ವ ಮಧ್ಯಮ ಕ್ರಮಾಂಕದಲ್ಲಿ ತಂಡವನ್ನು ಚೇತರಿಕೆಯ ದಂಡುಗಾರಿಕೆ ಮಾಡಬಲ್ಲಂತ ಆಟಗಾರ. ಅಂಕಿಅಂಶ ಪಟ್ಟಿಯಲ್ಲಿ 5ನೇ ಓವರ್ನ 3 ಚೆಂಡು ಸಂಪೂರ್ಣ 34 ಬಂದಾಗಿದೆ. ಇನ್ನುಳಿದ 8 ಚೆಂಡುಗಳಲ್ಲಿ ಅದಷ್ಟು ಓಟವನ್ನು ಕಲೆ ಹಾಕಿ ಪ್ರಥಮ ಇನ್ನಿಂಗ್ಸನ್ನು ಮುಗಿಸಿ ಅದೆಷ್ಟು ಓಟದ ಗುರಿಯನ್ನು ಫೈಟರ್ಸ್ ಬಂಗ್ಲಗುಡ್ಡೆ ತಂಡಕ್ಕೆ ನೀಡುತ್ತದೆ ಈ ಕಾಕಾ ಬಾಯ್ಸ್ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಅಪಾರವಾದ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ಕಾಕಾ ಬಾಯ್ಸ್ ತಂಡ ಇಲ್ಲಿ ಪದೇ ಪದೇ ವಿಕೆಟನ್ನು ಕಳೆದುಕೊಳ್ತಾ ಇದೆ. ಆದರೆ ಸ್ಪರ್ಧಾತ್ಮಕ ಮೊತ್ತವನ್ನು ಪೇರಿಸುವಲ್ಲಿ ಈಗಾಗಲೇ 34 ಗಳಿಸಿದೆ. ಮುಂದುವರಿದು ಹರ್ಷದ್ ತೀರ್ಪುಗಾರರನ್ನು ಬಿಡುತ್ತಾ ವೇಗದ ಚೆಂಡು ನೇರವಾಗಿ ಅಗಲ ಚೆಂಡು ಮತ್ತೆ ಒಂಟಿ ಇತರೆ ರೂಪದಲ್ಲಿ 35 ಪೂರ್ಣ ಪ್ರಮಾಣದ ಚೆಂಡು ಫುಲ್ ಟಾಸ್. ಆದರೆ ವೇಗವಾಗಿತ್ತು. ಮತ್ತೆ ಸಫ್ವಾನ್ ತಳ್ಳಿದ್ರು ಒಂಟಿ ಓಟಕ್ಕೆ. ಕಾರುಣ್ಯ ಸೇತು ಹಾಗೂ ಸಹರಾ ಸ್ಮ್ಯಾಶರ್ಸ್ ದಯವಿಟ್ಟು ಬನ್ನಿ. ಸಹರಾ ಸ್ಮ್ಯಾಶರ್ ಹಾಗೂ ಕಾರುಣ್ಯ ಸೇತು ಮತ್ತೆ ಸಮೀರ್ ತನ್ನ ದಂಡನ್ನು ಬದಲಾಯಿಸುವ ಪ್ರಯತ್ನದಲ್ಲಿ
ಸಮೀರ್ ಅವರ ದಂಡು ಚಿತ್ರಗೊಂಡಿದೆ. ಬದಲಾಯಿಸ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 36 ಬಂದಿದೆ. 4 ಚೆಂಡು ಸಂಪೂರ್ಣವಾಗಿದೆ. ನಿನ್ನೆಯ ದಿನ ಸಮಯದ ಕೊರತೆಯಿಂದ ಒಂದು ಪಂದ್ಯವನ್ನು ಲೀಗ್ ಮಾದರಿಯಲ್ಲಿ ನಾವು ಉಳಿಸಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲ ತಂಡಗಳಿಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಒಂದು ಅದ್ಭುತವಾದ ಯೋಜನೆಯೊಂದಿಗೆ ಗುಣಮಟ್ಟದ ಪಂದ್ಯಾವಳಿಯನ್ನು ಆಯೋಜಿಸಬೇಕು ಎನ್ನುವುದು ನಮ್ಮ ಆಶಯ. ಹಾಗಾಗಿ ಸರಿಯಾದ ಸಮಯದಲ್ಲಿ ಹಾಜರಿದ್ದು ನಮ್ಮೊಂದಿಗೆ ಸಹಕರಿಸಿ. ಮುಂದುವರಿದು ಅತ್ಯಂತ ಸೊಗಸಾದ ಎಸೆತಗಾರಿಕೆಗೆ ಮತ್ತೆ ಒಂಟಿ ಓಟವನ್ನು ಗಳಿಸ್ತಾ ಇಲ್ಲಿ ಓವರ್ ಥ್ರೋ. ಓಹೋ, ಇಲ್ಲಿ 2 ಓಟ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ಈ 2 ಓಟದೊಂದಿಗೆ 38 ಬಂದಿದೆ. 38 ಬಂದಿದೆ. ಇನ್ನೂ ಉಳಿದಿದೆ 7 ಚೆಂಡು. ಇದು 5ನೇ ಓವರಿನ ಕೊನೆಯ ಚೆಂಡು. ಮುಂದುವರಿದು ಹರ್ಷದ್ LT ಕೊನೆಯ ಬಾರಿಗೆ ತೀರ್ಪುಗಾರರನ್ನು ಬಿಡುತ್ತಾ ಮತ್ತೆ ಇಲ್ಲಿ ವೇಗದ ಚೆಂಡು ನೇರ ಗೂಟಕ್ಕೆ ತಗಲ್ತಾ ಇದೆ. ಸಮೀರ್ ಅತ್ಯುತ್ತಮವಾಗಿ ಆಡ್ತಾ ಇದ್ದಂಥ ಸಮೀರ್ ಅವರ ವಿಕೆಟ್ ಅನ್ನು ಪಡೆಯುವಲ್ಲಿ ಹರ್ಷದ್ ಸಫಲರಾದ್ರು. 5ನೇ ಓವರಿನ ಕೊನೆಯ ಚೆಂಡಿಗೆ ಇಲ್ಲಿ 38 ಕೊಂಚ ಮಟ್ಟಿಗೆ ದಂಡು ಕಾಲಿಗೆ ಬಡಿದಿದೆ ಎನ್ನುವ ಸೂಚನೆ ಇದೆ. ಅಲ್ಲಿ ಸಮೀರ್ ಅವರನ್ನು ತಂಡದ ಸದಸ್ಯರು ಹಾಗೂ ತೀರ್ಪುಗಾರರು ಗಮನಿಸ್ತಾ ಇದ್ದಾರೆ. ಕೊನೆಯ ಚೆಂಡಿನಲ್ಲಿ ಆ ಫುಲ್ ಟಾಸ್ ಪೂರ್ಣ ಪ್ರಮಾಣದ ಚೆಂಡನ್ನು ದೊಡ್ಡ ಹೊಡೆತಕ್ಕೆ ಬಾರಿಸುವ ಪ್ರಯತ್ನದಲ್ಲಿ ಸಮೀರ್ ದಂಡನ್ನು ಬಿಚ್ಚಿ ಹೊಡೆದಿದ್ದರು. ಅಲ್ಲಿ ಅದು ಕಾಲಿಗೆ ಬಡಿದಿತ್ತು. ಕೊಂಚ ಮಟ್ಟಿಗೆ ಗಾಯಾಳು ಆದಂತಿದೆ. ಅದ್ಭುತವಾಗಿ ಆಡುತ್ತಾ ಸುಂದರತೆಯ ದಂಡುಗಾರಿಕೆಯನ್ನು ಮಾಡಿ ಸಮೀರ್ ಕೊಂಚ ಮಟ್ಟಿಗೆ ಗಾಯಾಳು ಆಗ್ತಾ ಇದ್ದಾರೆ. ಕಾಕಾ ಬಾಯ್ಸ್ ತಂಡದ ಪರವಾಗಿ ಅವರು ಅದ್ಭುತವಾಗಿ ದಂಡಿಸಿದರು. ಇಲ್ಲಿ ಕೊಂಚ ಮಟ್ಟಿಗೆ ಗಾಯಾಳು ಆಗಿದ್ದಾರೆ. ಇದು ಕ್ರೀಡಾ ಸ್ಫೂರ್ತಿ ನೋಡಿ ಎದುರಾಳಿ ತಂಡದ ಆಟಗಾರರು ಅವರನ್ನು ಪೆವಿಲಿಯನ್ಗೆ ತರುವಲ್ಲಿ ಸಹಕರಿಸ್ತಾ ಇದ್ದಾರೆ. ದೊಡ್ಡ ಹೊಡೆತವನ್ನು ಬಾರಿಸುವ ಪ್ರಯತ್ನವನ್ನು ಮಾಡಿದರು. ಕೆಲವೊಮ್ಮೆ ಲಯ ತಪ್ಪಿದಲ್ಲಿ ದಂಡು ಕಾಲಿಗೆ ಬಡಿಯುವ ಸಾಧ್ಯತೆಗಳಿವೆ. ಅದೇ ಆಗಿದೆ ಇಲ್ಲಿ. ಅವರನ್ನು ಗಮನಿಸಿಕೊಳ್ಳಿ. ಪಂದ್ಯವನ್ನು ಮುಂದುವರಿಸಿ. ನಮ್ಮ ದಂಡುಗಾರನ ಆಗಮನವಾಗಿದೆ. ನಾಗರಾಜ್ ಪಂದ್ಯವನ್ನು ಮುಂದುವರಿಸಿ. ಸಮಯದ ಕೊರತೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಆಟಗಾರರು ಅವರನ್ನು ಗಮನಿಸ್ತಾರೆ. ನೀವು ಪಂದ್ಯವನ್ನು ಮುಂದುವರಿಸಿ. ಅವರನ್ನು ಗಮನಿಸಲು ನಮ್ಮಲ್ಲಿ ಸಂಘಟಕರು ಸದಸ್ಯರನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನೀವು ಪಂದ್ಯವನ್ನು ಮುಂದುವರಿಸಿ. 5 ಓವರ್ನ ಮುಕ್ತಾಯಕ್ಕೆ 30 ಚೆಂಡುಗಳ ಮುಕ್ತಾಯಕ್ಕೆ 38 ಬಂದಿದೆ. 6 ಚೆಂಡಿನ ಆಟ ಇದೆ. ಇಲ್ಲಿ ನವೀದ್ ಎಸೆತಗಾರಿಕೆಯಲ್ಲಿ ನವೀದ್ ಮತ್ತೆ ಪ್ರಥಮ ಚೆಂಡಿಗೆ ವಿಕೆಟ್ ಅನ್ನು ಪಡಿತಾ ಇದ್ದಾರೆ. ಕೊನೆಯ ಓವರ್ನಲ್ಲಿ ಸಫ್ವಾನ್ ಯಾವ ರೀತಿಯ ಹೊಡೆತಕ್ಕೆ ಪ್ರಯತ್ನಿಸಿದರು ಎಂಬುದನ್ನು ಇಲ್ಲಿ ಅರಿಯದೆ ನೇರವಾಗಿ ವಿಕೆಟ್ ಅನ್ನು ಕಬಳಿಸ್ತಾ ಇದ್ದಾರೆ ನವೀದ್ ತೋಡಾರ್. ನವದಂಡುಗಾರನ ಆಗಮನವಾಗಿದೆ. ಸುಲೈಮಾನ್ ಈ ಹಿಂದಿನ ಪಂದ್ಯದಲ್ಲಿ ಅದ್ಭುತವಾದ ಎಸೆತಗಾರಿಕೆಯನ್ನು ಪ್ರದರ್ಶಿಸಿದವರು ಈ ಸುಲೈಮಾನ್. ಇಲ್ಲಿ 5 ಚೆಂಡು ಇದೆ. ಕೊನೆಯ ವಿಕೆಟ್ ರೂಪದಲ್ಲಿ ಸುಲೈಮಾನ್ ರವರ ಆಗಮನವಾಗಿದೆ. ಇಲ್ಲಿ ಆ 5 ಚೆಂಡುಗಳಲ್ಲಿ ಯಾವ ರೀತಿಯಾಗಿ ಯಾವ ಯೋಜನೆಯೊಂದಿಗೆ ಆಡ್ತಾರೋ ಆ ನಿಟ್ಟಿನಲ್ಲಿ ಈ ಪಂದ್ಯದ ಫಲಿತಾಂಶವಿದೆ. ಕಾರಣ ಇದು ಕೊನೆಯ ವಿಕೆಟ್. ಆ 5 ಚೆಂಡುಗಳನ್ನು ಯಾವ ರೀತಿಯಾಗಿ ಆಡುತ್ತಾರೋ ಎನ್ನುವುದೇ ಇಲ್ಲಿ ಪ್ರಶ್ನೆಯಾಗಿದೆ. ಈ ಒಂಟಿ ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 39. ನಮ್ಮೊಂದಿಗೆ ಮತ್ತೆ ಸಮಯ ಮೀರಿದ್ದೀರಿ. ಓರ್ವ ಕ್ಷೇತ್ರ ಪಾಲಕ 30 ಗಜಗಳ ಒಳಭಾಗಕ್ಕೆ ಬನ್ನಿ. ಪೆನಾಲ್ಟಿ ಮತ್ತೆ ಮುಂದುವರಿದು ತೃತೀಯ ಚೆಂಡಿಗಾಗಿ ನಮ್ಮೊಂದಿಗೆ ಈ ಪಂದ್ಯದಲ್ಲಿ
ಅದ್ಭುತ ದಕ್ಷ ತೀರ್ಪುಗಾರರಾಗಿ ರೋಲಾನ್ ಪಿಂಟೋ ಮಂಗಳೂರು, ಮೋಹನ್ ಯಯ್ಯಾಡಿ, ಸತೀಶ್ ಮೂಡಬಿದಿರೆ, ಶಫೀವುಲ್ಲಾ ಕಾರ್ಕಳ. ವೀಕ್ಷಕ ವಿವರಣೆಯಲ್ಲಿ ನಮ್ಮೊಂದಿಗೆ ಸತೀಶ್ ಶಾಲಿಯಾನ್ ಮಂಗಳೂರು, ನೌಫಾಲ್ ಬೆದ್ರಾ, ಸೈಯದ್ ಗುರುಕಂಬ್ಳ, ಅದೇ ರೀತಿ ಇನ್ನಿತರ ಅಧಿಕಾರಿ ವರ್ಗವನ್ನು ಹೊಂದಿಕೊಂಡು ಬಹಳಷ್ಟು ಅಚ್ಚುಕಟ್ಟಿನ ನಿರ್ವಹಣೆಯೊಂದಿಗೆ ಪಂದ್ಯಾವಳಿಯಲ್ಲಿ ಸಾಗ್ತಾ ಇದ್ದೇವೆ. ಸರ್ವರ ಸಹಕಾರವನ್ನು ಕೋರಿಕೊಳ್ಳುತ್ತಾ ಪಂದ್ಯದಲ್ಲಿ ಮುಂದುವರಿದು ಅಂಕಿಅಂಶ ಪಟ್ಟಿಯಲ್ಲಿ ಈ ಒಂಟಿಯೊಂದಿಗೆ 41-2 ಚೆಂಡು ಬಾಕಿ ಇದೆ. ಆಡುವ ತುದಿಯಲ್ಲಿ ಮನ್ಸೂರ್ ಯಾವುದೇ ಸಂದರ್ಭದಲ್ಲೂ ದೊಡ್ಡ ಹೊಡೆತವನ್ನು ಹೊಡೆಯಬಲ್ಲ ಆಟಗಾರ. ಇಲ್ಲಿ ಸುಲಭ ಚೆಂಡನ್ನ ಗೂಟ ರಕ್ಷಣಾ ಪಾಲಿಗೆ ಬಿಟ್ಟರು. ಮನ್ಸೂರ್ ಸಾಕಷ್ಟು ಅನುಭವಿ, ಸಾಕಷ್ಟು ಅಭಿಮಾನಿ ವರ್ಗವನ್ನು ಹೊಂದಿರುವವರು ಆಟಗಾರ, ಬಹಳಷ್ಟು ಅನುಭವಿ, ಬಹಳಷ್ಟು ತಂಡಗಳಲ್ಲಿ ಪ್ರತಿಷ್ಠಿತ ತಂಡಗಳಲ್ಲಿ ಆಡಿದ ಅನುಭವ, ಬಹಳಷ್ಟು ಮೈದಾನಗಳಲ್ಲಿ ತನ್ನ ಯೋಜನೆಯೊಂದಿಗೆ ತಂಡವನ್ನು ಕಟ್ಟಿಕೊಳ್ಳುವಂಥ ಓರ್ವ ಅದ್ಭುತ ಆಟಗಾರ ಈ ಮನ್ಸೂರ್. ಕೊನೆಯ ಚೆಂಡನ್ನು ಎದುರಿಸಲಿಕ್ಕಿದ್ದಾರೆ ಮನ್ಸೂರ್ ಆಡುವ ತುದಿಯಲ್ಲಿ. ಎಲ್ಲ ತಂಡಗಳಲ್ಲಿ ತನ್ನ ನೆಚ್ಚಿನ ನಡೆಯಿಂದ ಗುರುತಿಸಿಕೊಂಡವರು ಈ ಮನ್ಸೂರ್ ಕೊನೆಯ ಚೆಂಡನ್ನು ಎದುರಿಸಿ ಯಾವ ರೀತಿಯ ದಂಡುಗಾರಿಕೆಯನ್ನು ಮಾಡುತ್ತಾರೋ ಎನ್ನುವುದು ಇಲ್ಲಿ ಪ್ರಶ್ನೆಯಾಗಿದೆ. ಕೊನೆಯ ಚೆಂಡು ದೊಡ್ಡ ಹೊಡೆತಕ್ಕೆ ಮನ ಮಾಡಿದು, ಆದರೆ ದಂಡಿನ ಅಂಚಿಗೆ ತಗುಲಿ ಚೆಂಡು ಕೇವಲ ಒಂಟಿ ಓಟವನ್ನು ಗಳಿಸುವಲ್ಲಿ ಸಫಲವಾಯಿತು. ಅಂಕಿಅಂಶ ಪಟ್ಟಿಯಲ್ಲಿ 42-36 ಚೆಂಡುಗಳನ್ನು ಎದುರಿಸಿ ಕಾಕಾ ಬಾಯ್ಸ್ ತಂಡ ಫೈಟರ್ಸ್ ಬಂಗ್ಲಗುಡ್ಡೆ ವಿರುದ್ಧವಾಗಿ 42 ಗಳಿಸಿ 43ರ ವಿಜಯದ ಓಟದ ಗುರಿಯನ್ನು ನೀಡ್ತಾ ಇದೆ ಫೈಟರ್ಸ್ ಬಂಗ್ಲಗುಡ್ಡೆ ತಂಡಕ್ಕೆ. ಎರಡೂ ತಂಡಗಳಲ್ಲಿ ಸವ್ಯಸಾಚಿ ಬಲಿಷ್ಠ ಆಟಗಾರರಿದ್ದಾರೆ. ಹಾಗಾಗಿ ಈ ಪಂದ್ಯ ರೋಚಕ ಹಂತಕ್ಕೆ ತಲುಪಬಹುದು. ಈ ರೋಚಕ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಯಾವ ರೀತಿಯ ಆಟ ಪ್ರದರ್ಶನವಾಗ್ತದೆ, ಆಟಗಾರರ ಯೋಜನೆ ಏನು ಹಾಗೂ ಎಲ್ಲವನ್ನ ಇಲ್ಲಿ ತಮಗೆ ಮನದಟ್ಟು ಮಾಡಲು ವೀಕ್ಷಕರ ನಡುವೆ ಇಲ್ಲಿ ಸೈಯದ್ ಗುರುಕಂಬ್ಳ ರಾಷ್ಟ್ರೀಯ ಭಾಷೆಯಲ್ಲಿ ವೀಕ್ಷಕ ವಿವರಣೆಗಾಗಿ ಧನ್ಯವಾದಗಳು. थैंक यू नवीन मुनियाल, बहुत बहुत शुक्रिया आपका भी। दोनों टीमों के लिए एक अद्भुत आवाज़ में कमेंट्री की आपने, लेकिन काका बॉयज़ के लिए मुझे लगता है 10-15 रन कम हो गए हैं, तो ऐसा लग रहा है। अच्छी टीम है काका बॉयज़, हालांकि 10 रन थोड़ा कम हो गए। तो टोटल टारगेट की बात करें तो 43 रन बन चुका है। 43 द टारगेट। 43 यस ग्रीन सिग्नल रोलैंड पिंटो और मोहन एयाडी, इनकी पार्टनरशिप में अंपायरिंग अभी तक नवीन कमेंट्री कर रहे थे।
अब मैं आपके सामने सैयद गुरु कमला आगे का हाल सुनाने के लिए माइक स्टैंड पर। पहली गेंद पर पहला सिंगल। शाकिर जाने माने खिलाड़ी, 30 साल का ये ग्रैंड सेलिब्रेशन एसबीसी क्रिकेटर्स कारकला प्रेजेंट कर रहा है। 2 गेंदों में 2 रन। इसका मतलब समझे होंगे आप कि कोई बड़ा शॉट लगाने की जरूरत इनको नहीं लग रही है। हालांकि 36 बॉल 43 रन टू गेट। वाइड कॉल बाय द अंपायर रोलैंड पिंटो। माइन अंपायरिंग के लिए जितने भी दर्शक यहां पर है देखना है रोलैंड पिंटो सर को देखिए। ये हिस्ट्री में पहली बार एसबीसी कारकला वालों ने यहां पर इनको बुलाया है। क्रिकेट की कहानी आपको पता ही होगा। अंपायर भी इंपॉर्टेंट है, कमेंटेटर भी इंपॉर्टेंट है, गेंदबाज भी इंपॉर्टेंट है, बॉलर भी इंपॉर्टेंट है, ग्राउंड भी इंपॉर्टेंट है, दर्शक भी काफी खुश होते हैं। खेल ऐसा चलता है ना, अपनी सपोर्ट, अपनी टीम का सपोर्ट के लिए। ग्रीन बॉलिंग, बहुत ही जबरदस्त विकेट, ये बहुत बड़ा विकेट। बंडीमटा फाउंडेशन के इमरान खान गल्फ राष्ट्र में बैठकर एसबीसी क्रिकेट टूर्नामेंट का मजा लेते हुए बेस्ट विशेस भी किया इन्होंने और अच्छा सपोर्ट भी दिया हमें। और अभी भी कल सुबह से लेकर उन्होंने टीवी ऑन किया, अभी तक ऑफ नहीं किया, क्योंकि उनको पता है कि शायद ये एसबीसी क्रिकेटर वालों ने आज कमाल का टूर्नामेंट बनाया है। ऐसा नहीं कि आप आए खेले सीधा चले गए। भैया एक दिन का मैच नहीं है, ये 4 दिन का टूर्नामेंट है। 4 डेज मैच। लास्ट डे एक, दूसरा दिन आज, कल होगा फिर काउंटडाउन। वाओ, ब्यूटीफुल डिलीवरी। पॉइंट थोड़ा पीछे है, 1 रन लेने का मौका। जी हां, ओवर की संख्या 1, रनों की संख्या 6, विकेट की संख्या 1। इमाद जो कि गल्फ में बैठकर बेस्ट विशेस एसबीसी क्रिकेटर्स को दे रहे हैं। ये एसबीसी क्रिकेटर्स अभी की टीम नहीं है, बहुत साल पुरानी है, क्योंकि बंडीमटा का आप वो एरिया देखे हो उसके थ्रू से आती है बंडीमटा क्रिकेटर्स, बंडीमटा फाउंडेशन। अब इसलिए कि क्रिकेट में सिर्फ पैसा करना क्रिकेट नहीं है, पैसा बनाना क्रिकेट नहीं है, जो याददाश्त होती है ना वो बहुत इंपॉर्टेंट है। इमाद ने भी यहां पर बेस्ट विशेस दिया है। अच्छा काम है, अच्छी बात है। सब एक साथ रहते हैं। जब तक क्रिकेट जिंदा है हमारे सभी दिलों में एक मोहब्बत पैदा होती है। बिल्कुल, क्रिकेट अनिश्चितताओं का खेल है, दोस्ती का सबसे बड़ा नाम है क्रिकेट। सेकेंड ओवर प्रोग्रेस, स्लो बॉलर अल्ताफ भी, यानी कि अल्ताफ बंगलागुड्डे, बसवनगुड़ी, सॉरी। और ये तो शायद अच्छी गेंद भी थी और बुरी गेंद भी। पहला टप्पा मिडल पिच में खाता है ना, सीधा बैट के पास आता है तो वो गेंद सीधा बाउंड्री के बाहर जाती है, लेकिन ऐसा लगा कि कुछ पल के लिए बड़ा शॉट आ सकता है। पावर प्ले लीजिए, लीजिए, विकेट नंबर 2, नागराज आउट। थैंक यू डीजे। 30 years grand celebration SBC Cricketers Karkala presents Bundymata Foundation Karkala Bedra Premier League 2025 year end of December 8, 9, 10, 11.
फॉर फाइनल डे 11 तारीख को, ना भूलिएगा। और कैसा भी हो, आपके मोबाइल में नेट रिचार्ज रखिए, फाइनल मैच तब होगा। आप खाना खाते या नहीं पता नहीं, लेकिन नेट आप जरूर रिचार्ज करते हैं। अगर नेट नहीं तो कुछ नहीं। ये ऐसा ही है, दुनिया ही ऐसी है आजकल। तो मम्मी पापा को याद नहीं करते, लेकिन पहले स्मार्टफोन को याद करते हैं। जी हाँ, माँ किधर जाए, बाप किधर जाए, कितना मुश्किल में कमाते हैं वो पता नहीं, लेकिन पहले स्मार्टफोन चाहिए। 11 साल के लड़के को भी और 12 साल के लड़के को भी, 20 साल। इस बार अच्छी गेंद है, एक और अच्छी गेंद थी। नए बल्लेबाज, न्यू बैट्समैन विनीत, ये भी डेंजर खिलाड़ी है, इस पे भी आप मजा ले सकते हैं। एक बार फिर, ये फुल टॉस क्या बात है। जी हाँ, जिंदगी का मजा मीठे में है, क्रिकेट का मजा छक्के में। वाह रे भाई वाह, क्या जबरदस्त छक्का, बहुत बढ़िया। और ऐसे ही छक्के मैच का नक्शा बदलते हैं, बिल्कुल नक्शा बदलते हैं। ये छक्का पहला छक्का है, स्कोर बन चुका है 13 नहीं मेरा। जी हाँ, 13 रन बन चुका है, 13 ऑन द बोर्ड। 13। एक और अच्छा शॉट। गेंद कहां जा रही, कितना स्पीड देखिए, वाह वाह, अच्छी गेंदबाजी और अच्छी बल्लेबाजी भी। ये दोनों खिलाड़ियां और 1-2 ओवर खेल लेंगे ना, तो समझिए वो अपने पॉकेट में मैच को कर लेंगे, बिल्कुल। लेकिन उतना आसान नहीं है, आसान नहीं है, क्योंकि काका बॉयज की गेंदबाजी भी उतनी ही बढ़िया है। देखिए इस बार लाइन अच्छी थी, थोड़ा सा चूके 1-2 1-2 1-2 ऐसा रन लेते हैं ना, जब एक बड़ा बीच में छक्का लगता है तो मैच थोड़ा सा मुश्किल। इस बार ओवर की समाप्ति हो चुकी है। पहला ओवर में चले शकीर ने पहले ओवर में दिया 6, 1 विकेट ले लिया। दूसरी ओवर में अल्ताफ वहां पर रन बनाए, अल्ताफ के इसमें एक छक्का लगा। पहली गेंद पर वहां पर सिंगल, दूसरी गेंद पर विकेट, तीसरी गेंद डॉट, छठा गेंद छक्का, पांचवा गेंद सिंगल और छठा गेंद भी सिंगल। टोटल एंड ऑफ द ओवर नंबर 2, स्कोर मोजाम टू 15 ऑन द बोर्ड। 15 रन है 12 गेंदों में। अब 24 गेंदों में कुछ मंजिल दूर है, ज्यादा दूर भी नहीं है और आसान भी नहीं है। ये ओवर में 1-2 विकेट गिर जाएंगे ना जल्दी, तो समझिए मैच आ सकता है काका बॉयज के लिए, क्योंकि वैसे गेंदबाज है इनके पास। सुलेमान क्या करते हैं देखना है। देश के कोने कोने में क्रिकेट टूर्नामेंट, गेंद को लेकर तैयार सुलेमान, अंपायर को पार करते हुए अंपायर मोहन येयाडी। दोनों की पार्टनरशिप में हो रही है ये अंपायरिंग। रोलैंड पिंटो, मोहन येयाडी, काफी अच्छी अंपायरिंग कल से चली है आज तक। अभी 2 दिन तक हमारे साथ जुड़े हुए सभी कार्यकर्ताओं को और सभी ऑर्गेनाइजरों को, सभी सपोर्टर्स को, सभी टीम के कप्तानों को इस क्रिकेट टूर्नामेंट की तरफ से बहुत बहुत शुभकामनाएं। सांस सिर्फ एक ही पल में निकल जाती है। जो जिंदगी का मजा जीना है ना, कैसे भी हो जीना चाहिए। एक और ऑन द राइज खेला, पॉइंट के फील्डर थोड़ा सा पीछे थे। डायरेक्ट हिट, चांस 52। यही होता है गलती, यही होता है गलती। 1 रन जाने दो, कोई मुश्किल नहीं, और दूसरा रन और तो और तकलीफ ही देता है। जी हाँ, इस वक्त अपने पैर पर कुछ कुराड़ी मार ली है। 1 रन तो मिल जा सकता था, लेकिन दूसरा रन क्यों हुआ? हालांकि गेंद डायरेक्ट हिट हुआ है तो उसके बावजूद डबल मिला। ऑलरेडी इसका स्कोर भी अच्छा फास्ट चल रहा है। स्कोर देखिए 18 रन 18 रन 18-2। आसमान साफ है, दिल की धड़कनें टीमों के कप्तानों के ऊपर। और ये क्या है, इतनी अच्छी गेंद अब कभी नहीं मिलेगी इसको, इस गेंदबाज को, बल्लेबाज को, क्योंकि गेंद तो फुल टॉस था। बहुत अच्छी गेंद थी, वो कहीं भी मार सकते थे, लेकिन चालाक है गेंदबाज ये सुलेमान। गेंदबाजी में सुलेमान। अगला मैच एक और रोचक और रोमांचकारी।
सहारा स्मैशर, शॉट शॉट और कैच। कहा था मैंने ये ओवर में 1-2 विकेट मिले तो बेहतर है। शायद इस ओवर की गेंदें अभी भी बाकी है, 2 गेंदें हैं। हाँ जी हाँ बिल्कुल। लगाइए भाई सॉन्ग्स लगाइए। काका बॉयज ने विकेट लिया है, थोड़ा जोर से हवा बजाएं क्योंकि क्रिकेट सबके लिए है। आज है, कल है, परसों है, उसके बाद सिर्फ गांधी मैदान ही रहेगा। सब शाम में खेलने के लिए आएंगे। जो मजा है आज लीजिए, देखना होगा कल किसी भी कीमत पर एक और जबरदस्त मौका। क्रिकेट का दिन 4 दिन लगातार बंडी मटा एसबीसी क्रिकेटर्स कारकला वालों ने कर दिखाया है कमाल का टूर्नामेंट। एसबीसी बंडी मटा फाउंडेशन कारकला बेदरा प्रीमियर लीग, इमरान खान और उसमें शामिल है। दोनों टीमें तैयार। बड़े बड़े हारिस भी अपनी टीम के खिलाड़ी है, अच्छी टीम है मानते हैं हम। स्मैशर, बैट का आवाज तो बहुत ही अच्छा आया है। इससे 1 रन जी नहीं, दूसरा मिलेगा नहीं। अच्छी फील्डिंग। कौन है देखिए, ये चेहरा आपको पहचाना होगा। 2 गेंदों में 18 रन बनाने वाले अल्ताफ वालपाड़ी। ये खिलाड़ी बहुत खतरनाक है। आज तो देखना किस तरीके से बल्लेबाजी करते हैं। एक और अच्छा शॉट। आज ज्यादा कुछ इस टीम में आज ज्यादा अल्ताफ ने ज्यादा कुछ रन नहीं बनाया। अभी भी मैच है, ओवर समाप्त। 3 ओवर के बाद टीम का स्कोर 21 आने वाले 3 ओवरों में चाहिए कुछ रन जीतने के लिए। तो मेरे हिसाब से जी हाँ, 18 में 22 रन, 18 ಎಸೆತ, 22 ಬೇಕಾಗಿದೆ। 18 बॉल्स 22। देखना है मैच का अच्छा खासा क्रिकेट। फ्रांचाइजी 12 ऑक्शन बेस्ड लीग क्रिकेट टूर्नामेंट चला, वो भी बेहतर। आपको पता ही होगा टाइटल स्पॉन्सर्स बंडी मटा फाउंडेशन यूनिटी इन डाइवर्सिटी, जो कि ये जिस तरीके से हमने कहा कि बंडी मटा का जो टूर्नामेंट इससे पहले भी चला था, आप सबको पता ही होगा कि कितने टीमें। ओ इस बार बढ़िया गेंद, बहुत लाजवाब गेंद इस बार। आखिरकार थोड़ा सा हाथ को लगकर गेंद चिटक गई, नहीं तो अच्छी गेंद। देखिए लाइन देखिए, गेंद की लाइन देखिए आप। सफान, काका बॉयज के सफान एक बार फिर से गेंद को लेकर तैयार है। ये गेंद पकड़ना चाहिए था ऑलरेडी। मैच के बीच कोई ज्यादा अंतर नहीं है, दोनों टीमों के बीच ज्यादा अंतर नहीं है। और ये स्वीप शॉट, अच्छा क्रिकेट टूर्नामेंट। देखिए सब क्रिकेट देखने के लिए अपने अपने घरों से पूछ के नहीं आए हैं, क्योंकि पता है कि मैच को जाते हैं घर से निकल कर तो मैच पूरा देखने के बाद ही घर पहुंचते हैं। और शॉट, पीछे फील्डर, 2 की मांग जी नहीं, आसान नहीं है। अगला मैच टीम करुण्या सेतु और सहारा स्मैशर। टॉस के लिए साइन सिग्नेचर सब। एक और जबरदस्त शॉट, ओ कैच को पकड़ लिया। क्या मैच को पकड़ सकते हैं? बिल्कुल शरीफ जी, बहुत बहुत शुक्रिया आपको भी। कमेंट्री को आपने भी लाइक किया, क्रिकेट को भी आप एंजॉय कर रहे हैं। आपकी टीम भी बहुत बढ़िया है। तो मैचेस और भी खेलना बाकी है। जी हाँ बिल्कुल।
जी हाँ, एसबीसी कारकला के एक खूंखार खिलाड़ी, एसबीसी कारकला के साहिल के पापा अभी अभी आए हैं। कल थोड़ा बिजी थे, लेकिन इस वक्त जी हाँ, वो साहिल का लड़का भी आया हुआ है। देखिए बैठा है बहुत अच्छे तरीके से मैच को देखने के लिए। माशाल्लाह, एक फैमिली के 3 लोग इस मैदान में। वाह रे भाई वाह, बेटा बाप यानी कि पोता सब कुछ साथ है, और इसी का नाम है क्रिकेट। सब रहते हैं साथ में, मजा ही मजा है, एंजॉयमेंट। शॉट गैप पे क्या 2 है? बिल्कुल 2 है। क्रिकेट बल्कि खेलने से ज्यादा कभी किसी को देखना मजा आता है। एक और रन, स्कोर ತಂಡದ ಮೊತ್ತ 26, बिल्कुल 26 रन। मंजिल और भी थोड़ा सा दूर है। इसके बाद 2 ओवर बाकी है। पहला ओवर शाकिर, दूसरा ओवर अल्ताफ, तीसरा ओवर सुलेमान, चौथा ओवर सफान। इस ओवर की आखिरी गेंद बची हुई है। एक और अच्छा शॉट, क्या 2 रन? इस बार तो मुझे लगता है मुश्किल है। बिल्कुल ओवर की समाप्ति। 4 ओवर समाप्ति के बाद टीम का स्कोर है 27 रन, ತಂಡದ ಮೊತ್ತ 27। जी हाँ, एक और स्पेशलिस्ट प्लेयर्स बंडी बड्डा क्रिकेट टूर्नामेंट के लिए उतना दूर से आए हुए हैं मैच को देखने के लिए, क्योंकि कल लाइव देखा, आज भी लाइव देखा, लेकिन घर में कितना बैठ के देख सकते हैं। मैदान पे आइए। इम्तियाज टार पड़ोस के खिलाड़ी, बहुत ही जबरदस्त, लाजवाब। जहां भी रहे आप, थोड़ा आपका चेहरा स्टेज के पास लाइए प्लीज। जी हाँ, इम्तियाज बिल्कुल अच्छे खिलाड़ी है, मानते हैं हम। टार पड़ोस काना, लेकिन इस वक्त रन चाहिए। 12 गेंदे हैं। शाकिर एक बार फिर 16 की जरूरत है। इसी मैदान में इम्तियाज ने एक ऑफ सेंचुरी भी लगाई थी सेमीफाइनल में। वो भी ऐसा वैसा मैच नहीं था, वो बहुत ही जबरदस्त मैच था। 50 बनाई थी उन्होंने। शॉट 16 चाहिए था 12 गेंदों में, अब चाहिए 11 गेंदों में 15। बाएं हाथ के खिलाड़ी इम्तियाज स्टेज के पास आ जाएं, और हमारे साथ बहुत लोग जुड़े हुए हैं। शाकिर यानी जैकी, और यहां शाकिर पहचानते नहीं है, जैकी कौन है ये बताते हैं। नाम है शाकिर। एक और अच्छी खिलाड़ी, पहुंचे हुए खिलाड़ी। शॉट ये भी बेहतर है। ओहो, अल्ताफ वालपाड़ी ने कैच को पकड़ लिया। इसका मतलब है कैच को पकड़ो, मैच को पकड़ो। जी हाँ, इस वक्त तो ये बहुत बड़ा कैच है, बहुत बड़ी मछली जाल में। इस वक्त भी लाजवाब क्रिकेट टूर्नामेंट बंडी मड्डा फाउंडेशन प्रीमियर लीग, आज जिनका ये जबरदस्त मैच है। काका बॉयज न्यू बैट्समैन है प्लीज। मुख्तार, ये मुख्तार है। बहुत सारे खेल खेले हैं इन्होंने, 30 यार्ड, 40 यार्ड, 90 यार्ड। हालांकि आज फिर 90 यार्ड के मैदान में सुबह से जितने हमने दर्शक देखे उतने ही है। भैया आप लोगों ने खाना खाया या नहीं? मैच के पीछे है आप। जी हाँ बिल्कुल, आजकल तो क्रिकेट के दीवाने बहुत है। फर्स्ट 1, सेकेंड विकेट्स, ओवर नंबर 5। इम्तियाज आपका इंतजार भी है, और एक टीम को टॉस का भी इंतजार है। आइए प्लीज, शर्माइए मत, आपका नाम बहुत ऊंचा है, लेकिन यहां पर आपकी तो सगाई नहीं हो रही है। आप आइए प्लीज।
यस, क्या मुस्कुरा रहे, वाह रे भाई वाह, इम्तियाज बहुत अच्छे खिलाड़ी है, पुराने कहते हैं ना, पुराना चावल तो चावल ही होता है, जबरदस्त खिलाड़ी है ये इम्तियाज। बहुत बहुत शुक्रिया हमारे पास टॉस डालने के लिए। स्मैशर, उसके बाद इम्तियाज तैयार है, आकाश तैयार है, सुकुमार तैयार है टॉस के लिए। स्मैशर के कप्तान और इसी के साथ करुण्या सेतु आकाश। हेड एंड टाइल, जी हाँ, पीछे से टॉस के लिए तैयार है अब माइन स्टेज के पास। जी हाँ, आकाश पिछले बार भी टॉस को जीता है। जी हाँ, आकाश ने इससे पहले भी, ओ इसी के साथ एक और विकेट, जबरदस्त, वाह। मैच अब दोनों के बीच आ रहा है, बल्कि ज्यादातर काका के पक्ष में आ रहा है। जी हाँ, देखिए तो ओवर समाप्त। अब रनों की संख्या टोटल 31। अब जीतने के लिए 6 गेंदों में सिर्फ 11 रन चाहिए। पत्तनजी बोर्डो आजी बॉल देखेंगे, मजा आएगा। लव एंड टू गेट्स ओनली ऑन 6 मोर टू गो। फाइनल ओवर सेकेंड इनिंग का। थर्ड अंपायर क्या कहते हैं, जो हम पहले से भी कह रहे हैं आपको, इस वक्त तो विकेट गिरा है बिल्कुल, तो शायद वो इंतजार किस घड़ी पे आएगा। बहुत ही अच्छी कमबैक काका बॉयज। चलिए, रेड सिग्नल, वो यूटी का मतलब है आउट। 32 स्कोर में, तो अब 6 गेंदें। यस करेक्ट, 11 चाहिए जीतने के लिए। 6 गेंदों में मैच कहां से कहां आ चुका है। ताकतवर खिलाड़ी चाहिए, एक बड़ा शॉट मैच का नक्शा बदल सकता है। आकाश, करुण्या सेतु के कप्तान ने टॉस को जीत लिया। आकाश, आपका कहना क्या है, टॉस में आपने जीता है क्या, बैटिंग या फील्डिंग? और एक इंतजार रहेगा, फील्डिंग। यस, थैंक यू। आज सुबह से वही काम चल रहा है, टॉस जीतो मैच जीतो, टॉस जीतो मैच जीतो। जी हाँ बिल्कुल। अब टॉस के बॉस आकाश ने भी वही कहा कि हम भैया फील्डिंग लेंगे। चलिए, शॉट ये भी बेहतर है, पहला रन काफी तेजी के साथ दौड़ते हुए, क्या दूसरे की मांग है? मुझे लगता है कि शायद दूसरा रन लेना थोड़ा सा मुश्किल है। थ्रो बहुत ही जबरदस्त था वहां पर, 1 रन। अब आपको पता ही होगा क्रिकेट के 2 बड़े शॉट कौन से हैं, एक चौका एक छक्का, एक चौका एक छक्का। ओनली 10 नीड 5 बॉल्स, 5 रन चाहिए। जो जीता वही सिकंदर। देखना है किसके हाथ में वो ताकत है, शोल्डर में ताकत है। ओ, बैट को घुमाया था, एक और सिंगल। 9 चाहिए 4 गेंदों में। सिंगल सिंगल सिंगल, कोई परेशानी नहीं करेगा काका बॉयज को। अगर एक लगाना है, चौका लगाइए, छक्का लगाइए, काका बॉयज को चुप बिठाइए। क्रिकेट में होता है, देखिए क्रिकेट आसान नहीं है। 2 गेंदों में 2 सिंगल, कोई परेशानी नहीं है काका बॉयज को। लेकिन यहां पर बड़ा शॉट लगना चाहिए इस ओवर में, बहुत ये सॉरी इस गेंद पर बहुत जरूरी है। शॉट शॉट, कैच, पकड़ लिया है कैच। जी हाँ, देखिए काका बॉयज की एनर्जी, देखिए एनर्जी, बिल्कुल बहुत जोश में।
शरीफ और उनके लड़के बहुत जोश में आज। 3 बॉल 9 ಮೂರು ಎಸೆತ 9 ರನ್ನಿನ ಅವಶ್यकತೆ ಇದೆ। अगला मैच रेडी हो जाइए। आउट होने वाले खिलाड़ी मुख्तार, थोड़ा और ताकत लगती तो हो जाता बल्ले बल्ले छक्का। 3 गेंदों में 9। क्या 3 गेंदों में 9 रन बना सकते हैं? कोशिश कर रहे हैं, कोशिश तो कर रहे हैं, लेकिन गेंदबाजी बहुत जबरदस्त है। हो ये अच्छी गेंद, ये अच्छी गेंद मिली थी बिल्कुल। थोड़ा सा पटकी हुई गेंद। एक और सिंगल। 2 गेंदों में 8। 2 बड़े शॉट, 2 बाउंड्रीज। चांस है क्या? ये गेंद डॉट हो गई ना तो समझिए मैच खत्म। ये गेंद में एक छक्का लगाएगा ना, मैच इज ऑन। 2 गेंदों में 8। ओ ये भी गेंद, चांस है क्या? ओ थोड़ा सा यहां पे एक गेंद 7 रन। मैच क्या टाई हो जाएगा? अभी तक अच्छी गेंदबाजी की है। बंडी मटा फाउंडेशन कारकला बेदरा प्रीमियर लीग आज रंग ला रहा है। व्हाइट मिट्टी का पिच है। देखिए आउटफील्ड में ग्रास है और आपको पता होगा व्हाइट मिट्टी की पिच उतना आसान सा रन नहीं बना देती है। अगर लाल मिट्टी हो तो आपको रन थोड़ा सा रेज होता है, बॉल गेंद गिरने के बाद रेज हो जाता है, लेकिन व्हाइट का कोई चांस नहीं है। व्हाइट गिरने के बाद गेंद स्लो होता है। तो मुझे लगता है ये बेहतर है। 7 रन चाहिए टाई के लिए। 6 1 बॉल 7 रन। क्या हिस्ट्री करेगा ये खिलाड़ी बैटिंग पर? लीजिए, फाइटर फाइट तो किया। हाँ यही चाहिए। जी हाँ बिल्कुल, जीत लिया है आपने, बहुत बढ़िया। थैंक यू दोनों टीमों के लिए, बहुत बहुत शुक्रिया। नौफल कमेंट्री बॉक्स पर आए, जहां भी हो माइक स्टैंड के पास। नौफल बेदरा आगे का हाल सुनाने के लिए माइक स्टैंड पर। स्मैश के मैन ऑफ द मैच कौन किया जा रहा है?